ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿಎಂ ಸಭೆಯಲ್ಲಿ ಅಷ್ಟಕ್ಕೆ ಏನ್ ನಡೀತಾ ಇದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಎಂ ಸಭೆಯ ಇನ್ಸೈಡ್ ಡೀಟೇಲ್ಸ್. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮಾಲೀಕರು ಹೇಳಿದ್ದೇನು? ಹಾಗಾದ್ರೆ ನೋಡಿ, ಸಭೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಏನಾಗ್ತಾ ಇದೆ? ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ? ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಏನಾಗ್ತಾ ಇದೆ? ಮಾಲೀಕರ ಮನವಿಗೆ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ? ಅವರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ? ಏನು ಹೇಳ್ತಾ ಇದ್ದಾರೆ? ಅದಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆಯ ಇನ್ಸೈಡ್ ಸ್ಟೋರಿ. ಅಷ್ಟಕ್ಕೂ ಸಭೆಯಲ್ಲಿ ಏನ್ ನಡೀತಾ ಇದೆ? ಈಗ ಒಂದು ಕಡೆ 3,300 ರೂಪಾಯಿಗೆ ತಂದು ನಿಲ್ಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಆದ್ರೆ ಇದನ್ನ ರೈತರು ಹೇಗೆ ತಗೊಳ್ತಾರೆ? ಒಪ್ತಾರಾ? ಯಾಕಂತಂದ್ರೆ ಈಗ ಮೊನ್ನೆ ಎಚ್.ಕೆ. ಪಾಟೀಲ್ ಅವರು ಹೋದಂತ ಸಂದರ್ಭದಲ್ಲೇನೆ ಟೈಮ್ ಕೇಳಿದ್ರು, ಒಪ್ಲಿಲ್ಲ. ನಿನ್ನೆ ಸಕ್ಕರೆ ಸಚಿವರು ಹೋದ್ರು, ಮನವೊಲಿಸಿದ್ರು, 2 ದಿವಸ ಟೈಮ್ ಕೇಳ್ಕೊಂಡು ಬಂದ್ರು. ಇವತ್ತು ಮೀಟಿಂಗ್ ಆಗ್ತಾ ಇದೆ. ಮೀಟಿಂಗ್ ಅಲ್ಲಿ ಏನ್ ನಡೀತಾ ಇದೆ? ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸು, ಆಮೇಲೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನ್ ಕೇಳ್ತಾ ಇದ್ದಾರೆ, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಉತ್ತರ ಕೊಡ್ತಾ ಇದ್ದಾರೆ,